ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಇವತ್ತಿನ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಅನ್ ಅನೌನ್ಸ್ಮೆಂಟ್. ಇತ್ತೀಚೆಗಷ್ಟೇ ಕೆಎಎಸ್ ಮೇನ್ಸ್ ರಿಸಲ್ಟ್ಸ್ ಹೊರಬಿದ್ದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಕೆಎಎಸ್ ಮಾಕ್ ಇಂಟರ್ವ್ಯೂಸ್ ಅಣುಕು ಸಂದರ್ಶನಗಳನ್ನ ಜ್ಞಾನ ಗಂಗೋತ್ರಿ ಸಂಸ್ಥೆಯ ವತಿಯಿಂದ ಆಗಸ್ಟ್ 9 ಮತ್ತು ಆಗಸ್ಟ್ 12ನೇ ತಾರೀಕು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಪ್ಯಾನಲ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾಳೆ ಪಬ್ಲಿಷ್ ಮಾಡ್ತಾ ಇದ್ದೇವೆ. ಸೊ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಣುಕು ಪರೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 262. ಸೊ ಈ ಒಂದು ತರಗತಿಯಲ್ಲಿ ನಾವು 3ನೇ ಆಗಸ್ಟ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. Before getting into today's articles, these are the key answers of InQuest challenge number 226, and we appreciate Ranganath, Devraj, Sushmita, Dilip, Basuraj, Pavan, Sachin, Ningu, Aishwarya, Abhishek, and many others also have given correct answers. Thank you very much for your participation. With this, let's get into the first article. First city in India to publish Google's EIE data. ಗೂಗಲ್ ನ ಇಐಇ ಡೇಟಾ ಅಥವಾ ದತ್ತಾಂಶವನ್ನು ಪ್ರಕಟಣೆ ಮಾಡಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ನಗರ ಯಾವುದು ಅಂತ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಇಐಇ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗಿರುತ್ತೆ. ಅದನ್ನ ನಾವು ಎನ್ವಿರಾನ್ಮೆಂಟಲ್ ಇನ್ಸೈಟ್ಸ್ ಎಕ್ಸ್ಪ್ಲೋರರ್ ಡೇಟಾ ಅಂತ ಕರಿತೇವೆ. ಹಾಗಿದ್ರೆ ಈ ಎನ್ವಿರಾನ್ಮೆಂಟಲ್ ಇನ್ಸೈಟ್ಸ್ ಎಕ್ಸ್ಪ್ಲೋರರ್ ಡೇಟಾದಲ್ಲಿ ಪ್ರಮುಖವಾಗಿ ಏನಿರುತ್ತೆ ಅಂದ್ರೆ, ಇಟ್ ಹೆಲ್ಪ್ಸ್ ದಿ ಸಿಟೀಸ್ ಟು ಮೆಜರ್ ಕಾರ್ಬನ್ ಎಮಿಷನ್ ಸೋರ್ಸಸ್. ಅಂದ್ರೆ ನಗರಗಳಲ್ಲಿ ಇಂಗಾಲದ ಹೊರಸೂಸುವಿಕೆಯ ಮೂಲಗಳನ್ನ ಅಳಿಲಿಕ್ಕೆ ಉಪಯೋಗ ಆಗ್ತಾ ಇರ್ತಕ್ಕಂಥ ಒಂದು ದತ್ತಾಂಶವನ್ನ ನಾವು ಎನ್ವಿರಾನ್ಮೆಂಟಲ್ ಇನ್ಸೈಟ್ಸ್ ಎಕ್ಸ್ಪ್ಲೋರರ್ ಡೇಟಾ ಅಂತ ಕರಿತೀವಿ. ಸೊ ಈ ರೀತಿಯ ಡೇಟಾವನ್ನ ಡೆವಲಪ್ ಮಾಡ್ಲಿಕ್ಕೆ ಗೂಗಲ್ ವತಿಯಿಂದ ಒಂದು ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಈ ರೀತಿಯ ಡ್ಯಾಶ್ ಬೋರ್ಡ್ ಅನ್ನ ಭಾರತ ದೇಶದ 4 ನಗರಗಳಿಗೆ ಗೂಗಲ್ ವತಿಯಿಂದ ಕ್ರಿಯೇಟ್ ಆಗಿರುತ್ತೆ. ಆ 4 ನಗರಗಳು ಯಾವ್ದ್ಯಾವ್ದು ಅಂದ್ರೆ ಬೆಂಗಳೂರು, ಚೆನ್ನೈ, ಪುಣೆ ಮತ್ತು ಔರಂಗಾಬಾದ್ ಆಗಿರುತ್ತೆ. ಸೊ ಈ 4 ನಗರಗಳಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ದತ್ತಾಂಶವನ್ನ ಪ್ರಕಟಣೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ನಗರ ಔರಂಗಾಬಾದ್ ಆಗಿರುತ್ತೆ. ಹಾಗಿದ್ರೆ ಈ ರೀತಿಯ ದತ್ತಾಂಶದಿಂದ ನಮಗಾಗ್ತಕ್ಕಂಥ ಪ್ರಯೋಜನ ಏನು ಅಂದ್ರೆ, ಟು ಐಡೆಂಟಿಫೈ ಸ್ಟ್ರಾಟಜೀಸ್. ಅಂದ್ರೆ ಈ ಒಂದು ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಏನಿರುತ್ತೆ, ಆ ಒಂದು ವಾಯು ಮಾಲಿನ್ಯವನ್ನ ಕಡಿಮೆ ಮಾಡ್ಲಿಕ್ಕೆ ಸ್ಟ್ರಾಟಜಿಗಳನ್ನ ಅಥವಾ ತಂತ್ರಗಳನ್ನ ರೂಪಿಸ್ಲಿಕ್ಕೆ ಈ ಒಂದು ಡೇಟಾ ನಮ್ಗೆ ಸಪೋರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಕಾರ್ಬನ್ ಎಮಿಷನ್ ಯಾವ ಸೋರ್ಸ್ ಇಂದ ಆಗುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಂಡಸ್ಟ್ರೀಸ್ ಇಂದ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಟ್ರಾಫಿಕ್ ಇಂದ ಜಾಸ್ತಿ ಆಗ್ತಾ ಇದೆಯಾ, ಈ ರೀತಿಯಾಗಿ ಯಾವ ಸೋರ್ಸ್ ಇಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಎಮಿಷನ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾದ್ರೆ ಆ ಸೋರ್ಸ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅಥವಾ ಆ ಎಮಿಷನ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಉಪಯೋಗ ಆಗ್ತಕ್ಕಂಥ ಒಂದು ಡೇಟಾ ಇದಾಗಿರುತ್ತೆ. ಸೊ ಈ ಆರ್ಟಿಕಲ್ ನಮಗೆ ಎಸ್ಸೆ ರೈಟಿಂಗ್, ಏರ್ ಪೊಲ್ಯೂಷನ್ ಅಥವಾ ಅರ್ಬನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಈ ಒಂದು ಇನಿಷಿಯೇಟಿವ್ ನ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ದತ್ತಾಂಶವನ್ನ ಪ್ರಕಟಣೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ನಗರ ಔರಂಗಾಬಾದ್ ಆಗಿರುತ್ತೆ. ಸೊ ಇದರಿಂದ ಇಟ್ ಹೆಲ್ಪ್ಸ್ ಇನ್ ಸಿಟೀಸ್ ಟು ಫ್ರೇಮ್ ಸಸ್ಟೈನಬಲ್ ಸೊಲ್ಯೂಷನ್ಸ್. ಅಂದ್ರೆ ನಗರಗಳಲ್ಲಿ ಸುಸ್ಥಿರ ಅಭಿವೃದ್ಧಿಗಳನ್ನ ಅಥವಾ ಪರಿಹಾರಗಳನ್ನ ರೂಪಿಸಲಿಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ಡೇಟಾ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಸ್ರೋ ಟು ಅಂಡರ್ಟೇಕ್ ಫಸ್ಟ್ ಫ್ಲೈಟ್ ಆಫ್ SSLV. ಸೊ ಇಸ್ರೋ SSLV ಯ ಮೊದಲ ಉಡಾವಣೆಯನ್ನ ಕೈಗೊಳ್ಳಲಿದೆ. ಸೊ ವಾಟ್ ಯು ಮೀನ್ ಬೈ SSLV? SSLV ಅಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಅಂದ್ರೆ ಚಿಕ್ಕ ಉಪಗ್ರಹಗಳನ್ನ ಉಡಾವಣೆ ಮಾಡ್ತಕ್ಕಂಥ ವಾಹನ ಅಂತ ಕರಿತೇವೆ. ಸೊ ಈ ರೀತಿಯ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇದುವರೆಗೂ ಇಸ್ರೋ ವತಿಯಿಂದ ಟೆಸ್ಟ್ ಮಾಡಲಾಗಿರಲಿಲ್ಲ. ಸೊ ಪ್ರಪ್ರಥಮ ಬಾರಿಗೆ ಫಾರ್ ದ ವೆರಿ ಫಸ್ಟ್ ಟೈಮ್ ಈ ರೀತಿಯ ಲಾಂಚ್ ವೆಹಿಕಲ್ ಅನ್ನ ಟೆಸ್ಟ್ ಮಾಡಲಾಗ್ತಾ ಇದೆ. ಸೊ ಇದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ಅಂದ್ರೆ ಇಸ್ರೋದ ವತಿಯಿಂದ ಪ್ರಸ್ತುತವಾಗಿ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಲಾಂಚ್ ವೆಹಿಕಲ್ಸ್ ಯಾವ್ದಾವ್ದು ಅಂತ ತಿಳ್ಕೊಳ್ತಾ ಬರೋಣ. ಸೊ ಇದರಲ್ಲಿ ಫಸ್ಟ್ ಒನ್ ನಾವು SLV ಅಂತ ಕರಿತೀವಿ, ಅಂದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇದರಲ್ಲಿ ಇರ್ತಕ್ಕಂಥ ಪ್ರೊಪಲ್ಷನ್ ಬಂದು ಸಾಲಿಡ್ ಫ್ಯೂಯಲ್ ಅಂದ್ರೆ ಘನ ರೂಪದ ಇಂಧನವನ್ನ ಇಲ್ಲಿ ಬಳಸಲಾಗುತ್ತೆ. ಸೊ ಇದು ಎಲ್ಲಿವರೆಗೂ ರೀಚ್ ಆಗ್ಬೋದು ಅಂದ್ರೆ ಲೋ ಅರ್ತ್ ಆರ್ಬಿಟ್ಸ್ ಅಂದ್ರೆ ಭೂಮಿಯ ಕೆಳ ಕಕ್ಷೆಗಳವರೆಗೂ ರೀಚ್ ಆಗ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಎರಡನೇದನ್ನ ನಾವು
ASLV ಅಂತ ಕರಿತೀವಿ, ಅಂದ್ರೆ ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಸಾಲಿಡ್ ಫ್ಯೂಯಲ್ ಇರುತ್ತೆ, ಮತ್ತೆ ಇದು ಕೂಡ ಲೋ ಅರ್ತ್ ಆರ್ಬಿಟ್ ಗೆ ರೀಚ್ ಆಗ್ತಕ್ಕಂಥ ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಮೂರನೇದನ್ನ ನಾವು PSLV ಅಂತ ಕರಿತೇವೆ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇಲ್ಲಿ ಪ್ರೊಪಲ್ಷನ್ ಚೇಂಜ್ ಆಗುತ್ತೆ, ಸಾಲಿಡ್ ಮತ್ತೆ ಲಿಕ್ವಿಡ್ ಅಂದ್ರೆ ಘನ ಮತ್ತು ದ್ರವ ರೂಪದ ಪ್ರೊಪಲ್ಷನ್ ಅನ್ನ ಇಲ್ಲಿ ಬಳಸಲಾಗುತ್ತೆ. ಸೊ ಇದು ಎಲ್ಲಿವರೆಗೂ ಆರ್ಬಿಟ್ ಆಗುತ್ತೆ ಅಂದ್ರೆ ರೀಚ್ ಆಗುತ್ತೆ ಅಂದ್ರೆ ಸನ್ ಸಿಂಕ್ರೋನಸ್ ಅಂದ್ರೆ ಸೂರ್ಯನ ಕಕ್ಷೆಗಳವರೆಗೂ ರೀಚ್ ಆಗ್ಬೋದಾಗಿರುತ್ತೆ, ಮತ್ತೆ ಜಿಯೋ ಸಿಂಕ್ರನಸ್ ಅಂದ್ರೆ ಭೂಮಿಯ ಒಂದು ಕಕ್ಷೆ ಅದರ ಸ್ಪೀಡ್ ಏನಿರುತ್ತೆ ಸೊ ಅದೇ ಸ್ಪೀಡ್ ಗೆ ರೀಚ್ ಆಗ್ತಕ್ಕಂತ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಇನ್ನೆರಡನ್ನ ನಾವು GSLV ಮಾರ್ಕ್ 2 ಮತ್ತೆ ಮಾರ್ಕ್ 3 ಅಂತ ಕರಿತೇವೆ. ಸೊ GSLV ಅಂದ್ರೆ ಜಿಯೋ ಸಿಂಕ್ರೋನಸ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇವೆರಡು ಲಾಂಚ್ ವೆಹಿಕಲ್ಸ್ ಅಲ್ಲಿ ಸಾಲಿಡ್, ಲಿಕ್ವಿಡ್ ಮತ್ತೆ ಕ್ರಯೋಜೆನಿಕ್ ಅಂತ 3 ಫ್ಯೂಯಲ್ಸ್ ಅನ್ನ ಯೂಸ್ ಮಾಡಲಾಗುತ್ತೆ. ಸೊ ಇದು ಕೂಡ ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ ವರೆಗೂ ರೀಚ್ ಆಗ್ತಕ್ಕಂತ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಬಟ್ ಈ GSLV PSLV ಇವೆಲ್ಲ ಇದೆಯಲ್ಲ, ಸೊ ಇವೆಲ್ಲ ವೆರಿ ಎಕ್ಸ್ಪೆನ್ಸಿವ್ ಲಾಂಚ್ ವೆಹಿಕಲ್ ಆಗಿರುತ್ತೆ. ಸಪೋಸ್ ಇಫ್ ಯು ಹ್ಯಾವ್ ಅ ವೆರಿ ಸ್ಮಾಲ್ ಸ್ಯಾಟಲೈಟ್ ಅಂದ್ರೆ ಒಂದು ಚಿಕ್ಕ ಒಂದು ಉಪಗ್ರಹ ಇದ್ರೆ, ಸೊ ಅದನ್ನ ನಾವು GSLV ಮುಖಾಂತರ ಲಾಂಚ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್ ಅಂಡ್ ಇಟ್ ಆಲ್ಸೋ ಟೇಕ್ಸ್ ಲಾಟ್ ಆಫ್ ಫ್ಯೂಯಲ್. ಸೊ ಆ ರೀತಿಯ ಡಿಸ್ಅಡ್ವಾಂಟೇಜಸ್ ನ ಅವಾಯ್ಡ್ ಮಾಡ್ಲಿಕ್ಕೆ, ಸಣ್ಣ ಉಪಗ್ರಹಗಳನ್ನ ಲಾಂಚ್ ಮಾಡ್ಲಿಕ್ಕೆ ಇವಾಗ SSLV ಅಂತಕ್ಕಂಥ ಲಾಂಚ್ ವೆಹಿಕಲ್ ಅನ್ನ ಮೊಟ್ಟ ಮೊದಲನೇ ಬಾರಿಗೆ ಇಸ್ರೋದಿಂದ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಈ ಲಾಂಚ್ ವೆಹಿಕಲ್ ಅನ್ನ ಎಲ್ಲಿಂದ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಶ್ರೀ ಹರಿಕೋಟಾದಲ್ಲಿರ್ತಕ್ಕಂಥ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಈ ಲಾಂಚ್ ವೆಹಿಕಲ್ ಅಲ್ಲಿ ಮೊಟ್ಟ ಮೊದಲನೇದಾಗಿ ಯಾವ ಸ್ಯಾಟಲೈಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ EOS-2 ಅಂತ ಕರಿತೇವೆ. EOS-2 ಅಂದ್ರೆ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರಿತೇವೆ. ಸೊ ಹೆಸರಲ್ಲೇ ಇದೆ ನೋಡಿ, ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಥವಾ ಭೂ ವೀಕ್ಷಣಾ ಉಪಗ್ರಹ ಅಂತ ಕರಿತೇವೆ. ಸೊ ಇದು ಭೂಮಿಯನ್ನ ವೀಕ್ಷಣೆ ಮಾಡ್ತಕ್ಕಂತ ಒಂದು ಉಪಗ್ರಹ ಆಗಿರುತ್ತೆ. ಸೊ ಇದರಲ್ಲಿ GIS ಅಂತ ಕರಿತೇವೆ, ಅಂದ್ರೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಪ್ಲಿಕೇಶನ್ ಅನ್ನ ನಾವು ಈ ಒಂದು ಸ್ಯಾಟಲೈಟ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಟ್ ವಿಲ್ ಕ್ಯಾರಿ ಅಂದ್ರೆ ಈ ಸ್ಯಾಟಲೈಟ್ ಮತ್ತೊಂದು ವಿಶೇಷವಾದ ವಸ್ತುವನ್ನ ಕ್ಯಾರಿ ಮಾಡುತ್ತೆ. ಸೊ ಅದ್ಯಾವುದು ಅಂದ್ರೆ ಮಿಡ್ ವೇವ್ ಲೆಂತ್ ಇನ್ಫ್ರಾರೆಡ್ ಕ್ಯಾಮರಾ, ಅಂದ್ರೆ ಮಧ್ಯ ತರಂಗಾಂತರದ ಅತಿಗೆಂಪು ಕ್ಯಾಮರಾವನ್ನ ಕೂಡ ಕ್ಯಾರಿ ಮಾಡುತ್ತೆ. ಸೊ ಈ ಕ್ಯಾಮ್ರಾದಿಂದ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ನ ಪಡಿಲಿಕ್ಕೆ ಸಹಾಯ ಆಗುತ್ತೆ. ಸೊ ಅದಾದ್ಮೇಲೆ ಲಾಂಗ್ ವೇವ್ ಲೆಂತ್ ಇನ್ಫ್ರಾರೆಡ್ ಕ್ಯಾಮ್ರಾ ಅಂದ್ರೆ ದೀರ್ಘ ತರಂಗಾಂತರದ ಅತಿಗೆಂಪು ಕ್ಯಾಮ್ರಾವನ್ನು ಕೂಡ ಸೊ ಇದರ ಮುಖಾಂತರ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಉಪಗ್ರಹ ಏನಿರುತ್ತೆ ಅದರ ತೂಕ ಎಷ್ಟಿರುತ್ತೆ ಅಂದ್ರೆ ಬರೀ 142 kgs ಮಾತ್ರ ಇರುತ್ತೆ. ಸೊ ಇದನ್ನ ನಾವು PSLV ಇಂದ ಲಾಂಚ್ ಮಾಡಿದ್ರೆ ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ GSLV ಅಥವಾ PSLV ಇಂದ ವೆರಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದರಿಂದ ಈ ರೀತಿಯ ಸಣ್ಣ ಒಂದು ಲಾಂಚ್ ವೆಹಿಕಲ್ಸ್ ಇಂದ ಲಾಂಚ್ ಮಾಡಬಹುದಾಗಿರುತ್ತೆ. ಸೊ ಇದರ ಒಂದು ಲೈಫ್ ಬಂದು 10 ಮಂತ್ಸ್ ಇರುತ್ತೆ, 10 ತಿಂಗಳ ಅವಧಿಯವರೆಗೆ ಇದು ಕಾರ್ಯಾಚರಣೆಯನ್ನ ಮಾಡುತ್ತೆ. ಸೊ ಈ ಒಂದು ಏನೋ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಇದು ಫಸ್ಟ್ ಸ್ಯಾಟಲೈಟ್ ಆಗಿರುತ್ತೆ, ಈ ಒಂದು SSLV ಇಂದ ಲಾಂಚ್ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟ್. ಸೊ ಇದೇ ಒಂದು SSLV ಅಲ್ಲಿ ಇನ್ನೂ ಒಂದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಲಾಗ್ತಾ ಇದೆ. ಆ ಒಂದು ಸ್ಯಾಟಲೈಟ್ ನ ನಾವೇನಂತ ಕರಿತೀವಿ ಅಂದ್ರೆ ಆಜಾದಿ ಸ್ಯಾಟ್ ಅಂತ ಕರಿತೀವಿ. ಸೊ ನಾವು ಹೂ ಡೆವಲಪ್ಡ್ ಆಜಾದಿ ಸ್ಯಾಟ್? ಸೊ ಆಜಾದಿ ಸ್ಯಾಟ್ ಅನ್ನ 750 ರೂರಲ್ ಸ್ಟೂಡೆಂಟ್ಸ್, 750 ಗ್ರಾಮೀಣ ವಿದ್ಯಾರ್ಥಿಗಳು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ನ ನಾವು ಆಜಾದಿ ಸ್ಯಾಟ್ ಅಂತ ಕರಿತೇವೆ. ಸೊ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿರೋರು ಯಾರು ಅಂದ್ರೆ ದೇರ್ ಇಸ್ ಅ ಸ್ಟಾರ್ಟ್ಅಪ್. ಆ ಒಂದು ಸ್ಟಾರ್ಟ್ಅಪ್ ಅನ್ನ ನಾವು ಸ್ಪೇಸ್ ಕಿಟ್ಸ್ ಅಂತ ಕರಿತೇವೆ. ಸೊ ಸ್ಪೇಸ್ ಕಿಟ್ಸ್ ಅಂತಕ್ಕಂಥ ಒಂದು ಸ್ಟಾರ್ಟ್ಅಪ್ ನ ವತಿಯಿಂದ 750 ಗ್ರಾಮೀಣ ವಿದ್ಯಾರ್ಥಿಗಳು ಆಜಾದಿ ಸ್ಯಾಟ್ ಅಂತಕ್ಕಂಥ ಉಪಗ್ರಹವನ್ನ ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನು ಕೂಡ SSLV ಮುಖಾಂತರ ಲಾಂಚ್ ಮಾಡಲಾಗ್ತಾ ಇದೆ. ಸೊ SSLV ಇಂದ ಭಾರತಕ್ಕೆ ಅಥವಾ ಇಸ್ರೋಗೆ ಆಗ್ತಕ್ಕಂಥ ಅನುಕೂಲಗಳೇನು ಅಂದ್ರೆ ದಿಸ್ ವಿಲ್ ಶಿಫ್ಟ್ ದಿ ಬರ್ಡನ್ ಆಫ್ ಕಮರ್ಷಿಯಲ್ ಲಾಂಚ್ ವೆಹಿಕಲ್ಸ್ ಫ್ರಮ್ PSLV. ಅಂದ್ರೆ ಈ PSLV ಅಂತಕ್ಕಂಥ ಒಂದು ವಾಣಿಜ್ಯ ಉಡಾವಣೆಗಳ ಹೊರೆಯನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಆಫರ್ ಚೀಪ್, ಅಂದ್ರೆ ಇದು ತುಂಬಾ ಅಗ್ಗವಾಗಿರುತ್ತೆ ಮತ್ತು ತ್ವರಿತವಾಗಿ ಉಡಾವಣೆ ಮಾಡ್ಲಿಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಇಸ್ರೋ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಸ್ರೋನ ನಾವು ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಆಫ್ ಇಂಡಿಯಾ ಅಂತ ಕರಿತೇವೆ, ಅಂದ್ರೆ ಭಾರತದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಅಂತ ಕರಿತೇವೆ. ಸೊ ಇದರ ಕೇಂದ್ರ ಕಚೇರಿ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಬಂದು ಬೆಂಗಳೂರಲ್ಲಿ ಇರುತ್ತೆ. ಸೊ ಇಟ್ ಆಪರೇಟ್ಸ್ ಅಂಡರ್ ದಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಅಂದ್ರೆ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಡೈರೆಕ್ಟ್ಲಿ ಓವರ್ ಸೀನ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಈ ಒಂದು ಸಂಸ್ಥೆಯನ್ನ ಪ್ರಧಾನ ಮಂತ್ರಿಗಳು ನೇರವಾಗಿ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಗೆ ಚೇರ್ಮನ್ ಕೂಡ ಇರ್ತಾರೆ, ಸೊ ಅಧ್ಯಕ್ಷರು ಕೂಡ ಇರ್ತಾರೆ. ಚೇರ್ಮನ್ ಆಲ್ಸೋ ಆಕ್ಟ್ಸ್ ಆಸ್ ಎಕ್ಸಿಕ್ಯೂಟಿವ್, ಅಂದ್ರೆ ಕಾರ್ಯನಿರ್ವಾಹಕರಾಗಿ ಅಧ್ಯಕ್ಷರು ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಈ ಒಂದು ಇಸ್ರೋದ ಪ್ರಮುಖವಾದ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ
ಟು ಪರ್ಫಾರ್ಮ್ ಎನಿ ಆಕ್ಟಿವಿಟೀಸ್ ರಿಲೇಟೆಡ್ ಟು ಸ್ಪೇಸ್, ಅಂದ್ರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಟುವಟಿಕೆಗಳನ್ನ ಕೈಗೊಳ್ತಕ್ಕಂತ ಒಂದು ಸಂಸ್ಥೆ ಆಗಿರುತ್ತೆ. ಅದು ಟೆಕ್ನಾಲಜಿ ಆಗಿರ್ಬೋದು, ಲಾಂಚ್ ಆಗಿರ್ಬೋದು, ಎನಿಥಿಂಗ್ ರಿಲೇಟೆಡ್ ಟು ಸ್ಪೇಸ್ ಈಸ್ ಅಂಡರ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಇಸ್ರೋ. ಸೊ ಪ್ರಪಂಚದಾದ್ಯಂತ ಈ ರೀತಿಯ ಬಾಹ್ಯಾಕಾಶ ಸಂಸ್ಥೆಗಳು ಒಟ್ಟು 6 ಇರ್ತವೆ ಬೇರೆ ಬೇರೆ ದೇಶಗಳಲ್ಲಿ. ಫಾರ್ ಎಕ್ಸಾಂಪಲ್ US ಆದ್ರೆ ನಾವು ನಾಸಾ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ 6 ಸರ್ಕಾರಿ ಬಾಹ್ಯಾಕಾಶ ಸಂಸ್ಥೆಗಳಿರ್ತವೆ. ಈ 6ರಲ್ಲಿ ಇಸ್ರೋ ಕೂಡ ಒನ್ ಆಫ್ ದಿ ಪ್ರೆಸ್ಟಿಜಿಯಸ್ ಸ್ಪೇಸ್ ಆರ್ಗನೈಸೇಷನ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ಇಟ್ ಪೊಸೆಸ್ ಫುಲ್ ಲಾಂಚ್ ಕ್ಯಾಪಬಿಲಿಟೀಸ್, ಅಂದ್ರೆ ಸಂಪೂರ್ಣ ಉಡಾವಣಾ ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ. ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರಗಳು ಸ್ಯಾಟಲೈಟ್ ನ ಡೆವಲಪ್ ಮಾಡ್ತವೆ, ಬಟ್ ಲಾಂಚ್ ಮಾಡಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಟೆಕ್ನಾಲಜಿ ಅವರಲ್ಲಿ ಡೆವಲಪ್ ಆಗಿರೋದಿಲ್ಲ. ಸೊ ಆ ರೀತಿಯ ದೇಶಗಳು ಬೇರೆ ರಾಷ್ಟ್ರಗಳೊಂದಿಗೆ ಲಾಂಚ್ ಮಾಡ್ತಕ್ಕಂಥ ಎಕ್ಸಾಂಪಲ್ಸ್ ನ ನಾವು ಸಾಕಷ್ಟು ನೋಡಿದ್ದೇವೆ. ಬಟ್ ಭಾರತ ರಾಷ್ಟ್ರದಲ್ಲಿ ಫುಲ್ ಲಾಂಚ್ ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಕ್ಯಾನ್ ಆಲ್ಸೋ ಡಿಪ್ಲಾಯ್ ಕ್ರಯೋಜೆನಿಕ್ ಇಂಜನ್. ಸೊ ಕ್ರಯೋಜೆನಿಕ್ ಇಂಜನ್ ಅಂತಕ್ಕಂಥದ್ದು ಮೋಸ್ಟ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಇಂಜನ್ ಆಗಿರುತ್ತೆ. ಸೊ ಇದನ್ನು ಕೂಡ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಅಂಡ್ ಇಟ್ ಆಪರೇಟ್ಸ್ ಲಾರ್ಜ್ ಫ್ಲೀಟ್ ಆಫ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್, ಅಂದ್ರೆ ಕೃತಕ ಉಪಗ್ರಹಗಳ ದೊಡ್ಡ ಸಮೂಹವನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಹಾಗಿದ್ರೆ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ ಇಸ್ರೋ ಹೇಗೆ ಸ್ಟಾರ್ಟ್ ಆಯ್ತು? ಸೊ ಇಸ್ರೋ ಸ್ಟಾರ್ಟ್ ಆಗಿದ್ದು 1962ರಲ್ಲಿ 1962 ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ಟಾರ್ಟ್ ಆದಾಗ ಇದನ್ನ ನಾವು ಇಂಕೋಸ್ಪಾರ್ ಅಂತ ಕರಿತಾ ಇದ್ವಿ. ಇಂಕೋಸ್ಪಾರ್ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್, ಅಂದ್ರೆ ಭಾರತೀಯ ರಾಷ್ಟ್ರೀಯ ಸಮಿತಿಯನ್ನು ಅಥವಾ ಜವಾಹರ್ಲಾಲ್ ನೆಹರು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಮುಂಚೆ ಇದು ಸ್ಟಾರ್ಟ್ ಆದಾಗ ಯಾವ ಒಂದು ಡಿಪಾರ್ಟ್ಮೆಂಟ್ ಕೆಳಗಡೆ ಬರ್ತಾ ಇತ್ತು ಅಂದ್ರೆ DAE ಅಂತ ಕರಿತೀವಿ, ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಕೆಳಗಡೆ ಬರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದಕ್ಕೆ ಸಜೆಸ್ಟ್ ಮಾಡಿದ್ ಯಾರು ಅಂದ್ರೆ ವಿಕ್ರಮ್ ಸಾರಾಭಾಯ್ ಅಂತಕ್ಕಂಥ ವಿಜ್ಞಾನಿ. ಅವರು ಮಾಡಿರ್ತಕ್ಕಂಥ ಒಂದು ಸಜೆಷನ್ ನ ಮೇರೆಗೆ ಜವಾಹರ್ಲಾಲ್ ನೆಹರು ಅವರು ಈ ರೀತಿಯ ಸಂಸ್ಥೆಯನ್ನ 1962ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಅದಾದ್ಮೇಲೆ ಇಂಕೋಸ್ಪಾರ್ ತದನಂತರ ಏನಾಗುತ್ತೆ ಅಂದ್ರೆ 1969 ನಲ್ಲಿ ಇಸ್ರೋ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ನಾವು ಇಂಕೋಸ್ಪಾರ್ ಅಂತ ಕರೆಯಲ್ಲ, ಸೊ ಇದನ್ನ ಇಸ್ರೋ ಅಂತ ಕರಿತೇವೆ. ಸೊ ಈ ಒಂದು ಇಸ್ರೋ ಸ್ಟಾರ್ಟ್ ಆದಾಗ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ ಕೆಳಗಡೆ ಇತ್ತು. ಸೊ 1972 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಇದಕ್ಕೋಸ್ಕರ ಒಂದು ಹೊಸ ಡಿಪಾರ್ಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ DOS, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಥವಾ ಬಾಹ್ಯಾಕಾಶ ಇಲಾಖೆ ಅಂತ ಕರಿತೇವೆ. 1972ರಲ್ಲಿ ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಸ್ರೋ ವತಿಯಿಂದ ಫಸ್ಟ್ ಇಂಡಿಯನ್ ಸ್ಯಾಟಲೈಟ್ ಲಾಂಚ್ ಆಗಿದ್ದು ಯಾವುದು ಅಂತ ಕೇಳಿದ್ರೆ ಆರ್ಯಭಟ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಬಟ್ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೆ. ಆ ಇನ್ಫಾರ್ಮೇಶನ್ ಏನು ಅಂದ್ರೆ ಉಪಗ್ರಹವನ್ನ ಡೆವಲಪ್ ಮಾಡಿದ್ದು ಇಸ್ರೋ ವತಿಯಿಂದ, ಅದನ್ನ ನಾವು ಆರ್ಯಭಟ ಅಂತ ಕರಿತೇವೆ. ಬಟ್ ಇದನ್ನ ನಾವು ಲಾಂಚ್ ಮಾಡಲ್ಲ, ಇಸ್ರೋದ ವತಿಯಿಂದ ಇದು ಲಾಂಚ್ ಆಗಲ್ಲ. ಸೊ ಇದನ್ನ ಲಾಂಚ್ ಮಾಡೋದು ಯಾರು ಅಂದ್ರೆ ಸೋವಿಯತ್ ಯೂನಿಯನ್ ನ ಒಂದು ಸಹಾಯದೊಂದಿಗೆ ಆರ್ಯಭಟ ಅಂತಕ್ಕಂಥ ಒಂದು ಉಪಗ್ರಹವನ್ನ ನಾವು ಮೊಟ್ಟ ಮೊದಲನೇ ಬಾರಿಗೆ 19 ಏಪ್ರಿಲ್ 1975 ಅಲ್ಲಿ ಲಾಂಚ್ ಮಾಡ್ತಾ ಇವೆ. ಹಾಗಿದ್ರೆ ಉಪಗ್ರಹವನ್ನು ಡೆವಲಪ್ ಮಾಡಿ ಲಾಂಚು ಕೂಡ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸ್ಯಾಟಲೈಟ್ ಯಾವುದು ಅಂದ್ರೆ ಸೊ ಅದನ್ನ 1980 ಮಾಡಿರ್ತೇವೆ. ಸೊ ಅದನ್ನ ನಾವು RS-1 ಅಂತ ಕರಿತೇವೆ. ಸೊ ಇದನ್ನ ಯಾವ ಲಾಂಚ್ ವೆಹಿಕಲ್ ನಿಂದ ಅಂದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3 ಮುಖಾಂತರ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣವಾಗಿ ಇಸ್ರೋನೇ ಅಭಿವೃದ್ಧಿಪಡಿಸಿ ಅದನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಇಸ್ರೋ ಹ್ಯಾಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾನ್ಸ್ಟಲೇಷನ್ ಆಫ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್, ಅಂದ್ರೆ ದೂರ ಸಂವೇದಿ ಉಪಗ್ರಹಗಳ ವಿಶ್ವದ ಅತಿ ದೊಡ್ಡ ಸಮೂಹವನ್ನ ಹೊಂದಿರತಕ್ಕಂತ ಒಂದು ಸಂಸ್ಥೆ ಇಸ್ರೋ ಆಗಿರುತ್ತೆ. ಸೊ ಇದು 2 ಪ್ರಮುಖ ನ್ಯಾವಿಗೇಷನ್ ಸಿಸ್ಟಮ್ಸ್, ಒಂದನ್ನ ಗಗನ್ ಅಂತ ಕರಿತೇವೆ, ಸೊ ಇನ್ನೊಂದನ್ನ ನ್ಯಾವಿಕ್ ಅಂತ ಕರಿತೇವೆ. ಸೊ ಗಗನ್ ಮತ್ತು ನ್ಯಾವಿಕ್ ಅನ್ನ ನಿರ್ವಹಣೆ ಮಾಡ್ತಕ್ಕಂತ ಒಂದು ಸಂಸ್ಥೆ ಇಸ್ರೋ ಆಗಿರುತ್ತೆ. ಗಗನ್ ಮತ್ತು ನ್ಯಾವಿಕ್ ಎರಡನ್ನು ನಾವು ನ್ಯಾವಿಗೇಷನ್ ಸಿಸ್ಟಮ್ಸ್ ಅಂತ ಕರಿತೇವೆ. ಸೊ ಇಟ್ ಹ್ಯಾಸ್ ಸೆಂಟ್ 2 ಮಿಷನ್ಸ್ ಟು ಮೂನ್ ಅಂಡ್ 1 ಟು ಮಾರ್ಸ್. ಸೊ ಇದುವರೆಗೂ ಇದು 2 ಮಿಷನ್ ಗಳನ್ನ ಚಂದ್ರನಿಗೆ ಮತ್ತು ಒಂದನ್ನ ಮಂಗಳಕ್ಕೆ ಕಳಿಸಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಸ್ರೋದ ಪ್ರಮುಖವಾದ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್, ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು. ಅದಾದ್ಮೇಲೆ ಟು ಸಪೋರ್ಟ್ ಸಿವಿಲಿಯನ್ಸ್ ಅಂಡ್ ಮಿಲಿಟರಿ, ಅಂದ್ರೆ ಭಾರತ ದೇಶದ ನಾಗರಿಕರಿಗೆ ಮತ್ತು ಮಿಲಿಟರಿಗಳನ್ನ ಬೆಂಬಲ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅಂದ್ರೆ ವಿಪತ್ತು ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಟೆಲಿಮೆಡಿಸಿನ್ಗೆ
ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತೆ ಮತ್ತೆ ನ್ಯಾವಿಗೇಷನ್ಗೆ ಸಹಾಯ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ರೈಟ್ ಅಬೌಟ್ ನ್ಯಾವಿಕ್. ನ್ಯಾವಿಕ್ ಅಂದ್ರೆ ಏನು, ಸೊ ಅದನ್ನ ಎಲ್ಲಿ ಬಳಸ್ತಾರೆ, ಸೊ ಅದ್ರ ಬಗ್ಗೆ ಮಿನಿಮಮ್ ಇನ್ಫಾರ್ಮೇಶನ್ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇಸ್ರೋ ಹೆಡ್ ಕ್ವಾರ್ಟರ್ಸ್ ಆಲ್ರೆಡಿ ಹೇಳಿದ್ದೇನೆ, ಪ್ರಸ್ತುತ ಚೇರ್ಮನ್ ಬಂದು ಎಸ್ ಸೋಮನಾಥನ್ ಆಗಿರ್ತಾರೆ. ಸೊ ಇದರಲ್ಲಿ ಪ್ರೈಮರಿ ಸ್ಪೇಸ್ ಸ್ಪೇಸ್ ಸೆಪ್ಟರ್ಸ್ ಅಂತ ಕರಿತೇವೆ. ಅಂದ್ರೆ ಎಲ್ಲಿ ನಾವು ಉಪಗ್ರಹಗಳನ್ನ ಪ್ರಮುಖವಾಗಿ ಉಡಾವಣೆ ಮಾಡ್ತೀವಿ ಅಂದ್ರೆ ಸೊ ಒಂದು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಆಗಿರುತ್ತೆ, ಇನ್ನೊಂದು ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಆಗಿರುತ್ತೆ, ಇದು ಕೇರಳದಲ್ಲಿರುತ್ತೆ. ಸತೀಶ್ ಧವನ್ ಬಂದು ಆಂಧ್ರ ಪ್ರದೇಶದಲ್ಲಿರುತ್ತೆ. ಸೊ ಮೂರನೇದು ಈಗ ಪ್ರಪೋಸ್ಡ್ ಆಗಿರುತ್ತೆ, ಇದನ್ನ ನಾವು ಕುಲಶೇಖರ ಪಟ್ನಂ ಅಂತ ಕರಿತೇವೆ, ಇದು ತಮಿಳುನಾಡಲ್ಲಿ ಪ್ರಪೋಸಲ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಸೆಪ್ಟರ್ಸ್ ಆಗಿರುತ್ತೆ, ಸ್ಪೇಸ್ ಪೋರ್ಟ್ಸ್ ಆಗಿರುತ್ತೆ. ಸೊ ಇದರ ಓನರ್ ಅಂದ್ರೆ ಯಾವ ಒಂದು ಇಲಾಖೆಯ ಅಡಿಯಲ್ಲಿ ಬರುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಗವರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ WMD ಅಂದ್ರೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಕರಿತೇವೆ. ಅಂದ್ರೆ ದೊಡ್ಡ ದೊಡ್ಡ ಒಂದು ಮಾಸ್ ಅನ್ನ ಡಿಸ್ಟ್ರಕ್ಟ್ ಮಾಡ್ತಕ್ಕಂಥ ಒಂದು ವೆಪನ್ಸ್. ಸೊ ಆ ಒಂದು ವೆಪನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಲಾ ಇರುತ್ತೆ, ಅದನ್ನ ನಾವು ಅನ್ಲಾಫುಲ್ ಆಕ್ಟಿವಿಟೀಸ್ ಲಾ ಅಂತ ಕರಿತೇವೆ, ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳ ನಿಷೇಧ ಕಾಯ್ದೆ ಅಂತ ಕರಿತೇವೆ. ಸೊ ಈ ಒಂದು ಕಾಯ್ದೆಯಲ್ಲಿ ಈಗ ಪ್ರಸ್ತುತವಾಗಿ ತಿದ್ದುಪಡಿ ಮಾಡಲಾಗಿರುತ್ತೆ, ಈ ಬಿಲ್ ಅನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಆ ಬಿಲ್ ಅಲ್ಲಿ ಏನಿದೆ, ಸೊ ಇದು ಎಲ್ಲಿ ಅಂಗೀಕಾರ ಆಗಿದೆ, ಮಾಡಿರ್ತಕ್ಕಂಥ ತಿದ್ದುಪಡಿ ಏನು, ಎಲ್ಲದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾಂಪೋನೆಂಟ್ ಏನು ಅಂದ್ರೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂಡ್ ದೇರ್ ಡೆಲಿವರಿ ಸಿಸ್ಟಮ್. ಸೊ ಈ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಮತ್ತೆ ದೇರ್ ಡೆಲಿವರಿ ಸಿಸ್ಟಮ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ ಅನ್ನ ಈಗ ಅಮೆಂಡ್ಮೆಂಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಬಿಲ್ ಅಲ್ಲಿ ಇವಾಗ ಹೊಸ ಒಂದು ಸೆಕ್ಷನ್ ಅನ್ನ ಇನ್ಕ್ಲೂಡ್ ಮಾಡಿರ್ತಾರೆ, ಆ ಒಂದು ಸೆಕ್ಷನ್ ಅನ್ನ ನಾವು 12A ಅಂತ ಕರಿತೀವಿ. ಸೊ ಇದಕ್ಕಿಂತ ಮುಂಚೆ ಏನಿತ್ತು ಅಂದ್ರೆ ಈ ಮಾಸ್ ವೆಪನ್ ಅಂದ್ರೆ ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ ಏನಿತ್ತು ಅದರ ಮ್ಯಾನುಫ್ಯಾಕ್ಚರ್ ಅಂದ್ರೆ ಅದನ್ನ ಉತ್ಪಾದನೆ ಮಾಡೋದನ್ನ ಮಾತ್ರ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರು. ಸೊ ಇವಾಗ ಹೊಸ ಸೆಕ್ಷನ್ ಅನ್ನ ಆಡ್ ಮಾಡಿರ್ತಾರೆ, ಅದನ್ನ ನಾವು 12A ಅಂತ ಕರಿತೇವೆ. ಸೊ ಇದ್ರಲ್ಲಿ ಬರ್ತಾ ಇರ್ತಕ್ಕಂಥ ಪ್ರಮುಖವಾದ ತಿದ್ದುಪಡಿ ಏನು ಅಂದ್ರೆ ಇನ್ನು ಮೇಲೆ ಇದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಅಂದ್ರೆ ಆರ್ಥಿಕ ಬೆಂಬಲವನ್ನ ಕೊಡ್ತಕ್ಕಂಥವ್ರನ್ನ ಕೂಡ ಸೊ ಲೀಗಲ್ ಆಗಿ ಅವ್ರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ನ ಕೂಡ ಈಗ ಬ್ಯಾನ್ ಮಾಡಲಾಗಿದೆ. ಯಾವ್ದರ ಸಲುವಾಗಿ ಅಂದ್ರೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಮತ್ತೆ ಅವುಗಳ ಡೆಲಿವರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ಆರ್ಥಿಕವಾಗಿ ಸಪೋರ್ಟ್ ಮಾಡುವ ಹಾಗಿಲ್ಲ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಬಿಲ್ ಈಗ ಎಲ್ಲಿ ಅಂಗೀಕಾರ ಆಗಿದೆ ಅಂದ್ರೆ ರಾಜ್ಯಸಭೆಯಲ್ಲಿ ಇದು ಅಕ್ಸೆಪ್ಟ್ ಆಗಿರುತ್ತೆ. ಸೊ ಇದನ್ನ ನಾವು ದಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂಡ್ ದೇರ್ ಡೆಲಿವರಿ ಸಿಸ್ಟಮ್ ಅಂತ ಕರಿತೇವೆ. ಸೊ ದಿಸ್ ಇಸ್ ಸಿಸ್ಟಮ್ ಅಮೆಂಡ್ಮೆಂಟ್ ಆಕ್ಟ್ 2022 ಅಂತ ಕರಿತೇವೆ. ಸೊ ಇದಕ್ಕೆ ಇವಾಗ ತಿದ್ದುಪಡಿ ಮಸೂದೆಯನ್ನ ಅಥವಾ ತಿದ್ದುಪಡಿಯನ್ನ ಮಾಡಿರ್ತಾರೆ. ಸೊ ಲಾಸ್ಟ್ ಇದು ಲೋಕಸಭೆಯಲ್ಲಿ ಏಪ್ರಿಲ್ 5ರಲ್ಲೇ ಈ ಒಂದು ಬಿಲ್ಗೆ ಅಂಗೀಕಾರವನ್ನ ಕೊಟ್ಟಿರ್ತಾರೆ. So the act prohibits unlawful activities related to weapons of mass destruction and their means of delivery. ಅಂದ್ರೆ ಈ ಒಂದು ಕಾಯ್ದೆ 2005ರಲ್ಲಿ ಈ ಒಂದು ಕಾಯ್ದೆ ಬಂದಾಗ ಸೊ ಈ ಒಂದು ವಿನಾಶದ ಶಸ್ತ್ರಾಸ್ತ್ರಗಳು ಏನಿರುತ್ತೆ, ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳು ಏನಿರುತ್ತೆ, ಸೊ ಅದರ ತಯಾರಿಕೆ ಆಗಿರ್ಬೋದು, ಅದರ ವರ್ಗಾವಣೆ ಆಗಿರ್ಬೋದು, ಮತ್ತೆ ಅದರ ಒಂದು ಯೂಸೇಜ್ ಅಥವಾ ಬಳಕೆ ಆಗಿರ್ಬೋದು, ಅದನ್ನ ನಿಷೇಧ ಮಾಡ್ತಕ್ಕಂಥ ಒಂದು ಕಾಯ್ದೆಯನ್ನ ನಾವು ಪ್ರಾಹಿಬಿಷನ್ ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ ಕಾಯ್ದೆ ಅಂತ ಕರಿತೇವೆ. ಸೊ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆರ್ ಬಯೋಲಾಜಿಕಲ್, ಕೆಮಿಕಲ್ ಆರ್ ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ಈ ಒಂದು ವೆಪನ್ಸ್ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಕ್ಯಾಟಗರೀಸ್ ಯಾವ್ದು ಅಂದ್ರೆ ಅದು ಜೈವಿಕ ಶಸ್ತ್ರಾಸ್ತ್ರ ಆಗಿರ್ಬೋದು, ರಾಸಾಯನಿಕ ಆಗಿರ್ಬೋದು ಅಥವಾ ಪರಮಾಣು ಆಗಿರ್ಬೋದು. ಸೊ ಇವೆಲ್ಲ ಮಾಸ್ ಡಿಸ್ಟ್ರಕ್ಷನ್ ನ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ಇರ್ತಕ್ಕಂಥ ಒಂದು ವೆಪನ್ಸ್ ಆಗಿರುತ್ತೆ. ಸೊ ಈಗ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿಯ ಪ್ರಕಾರ ದಿ ಬಿಲ್ ಬಾರ್ಸ್ any person from financing any prohibited activity related to weapons of mass destruction and their delivery system. ಅಂದ್ರೆ ಈಗ ಆಗಿರ್ತಕ್ಕಂಥ ತಿದ್ದುಪಡಿ ಏನು ಅಂದ್ರೆ ಈ ರೀತಿಯ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳು ಮತ್ತು ಅವುಗಳ ವಿತರಣೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ನಿಷೇಧಿತ ಚಟುವಟಿಕೆಗಳಿಗೆ ಹಣಕಾಸನ್ನ ಒದಗಿಸುವುದನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಿರ್ತಕ್ಕಂಥ ಒಂದು ಬಿಲ್ ಇದಾಗಿರುತ್ತೆ. ಸೊ ಸೆಂಟ್ರಲ್ ಗವರ್ನಮೆಂಟ್ ಮೇ ಫ್ರೀಸ್, ಸೀಸ್ ಆರ್ ಅಟ್ಯಾಚ್ ದೇರ್ ಫಂಡ್ಸ್, ಫಿನಾನ್ಷಿಯಲ್ ಅಸೆಟ್ಸ್ ಅಂಡ್ ಎಕನಾಮಿಕ್ ರಿಸೋರ್ಸಸ್. ಅಂದ್ರೆ ಈ ರೀತಿಯ ಚಟುವಟಿಕೆಗಳಲ್ಲಿ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಕೇಂದ್ರ ಸರ್ಕಾರ ಅವರ ಫಂಡ್ ಇರ್ಬೋದು, ಹಣಕಾಸಿನ ಸ್ವತ್ತುಗಳಿರ್ಬೋದು, ಮತ್ತೆ ಆರ್ಥಿಕ ಸಂಪನ್ಮೂಲಗಳಿರ್ಬೋದು, ಸೊ ಅದನ್ನ ವಶಪಡಿಸಿಕೊಳ್ತಕ್ಕಂಥ ಅಧಿಕಾರ ಈಗ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗೈಡ್ಲೈನ್ಸ್ ಆಫ್ ಸಕ್ಷಮ್ ಅಂಗನವಾಡಿ ಅಂಡ್ ಪೋಷಣ್ 2.0.
ಸೊ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ 2.0 ಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಗಳನ್ನ ಈಗ ಬಿಡುಗಡೆ ಮಾಡಿರ್ತಾರೆ. ಮಾರ್ಗಸೂಚಿಗಳಂದ್ರೆ ಸೊ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನ ಈಗ ಪಬ್ಲಿಷ್ ಮಾಡಿರ್ತಾರೆ ಅಥವಾ ಬಿಡುಗಡೆ ಮಾಡಿರ್ತಾರೆ. ಹಾಗಿದ್ರೆ ವಾಟ್ ಇಸ್ ದಿಸ್ ಸಕ್ಷಮ್ ಅಂಗನವಾಡಿ ಅಥವಾ ಪೋಷಣ್ ಅಂತ 2.0 ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇತ್ತೀಚೆಗೆ ನಡೆದ ಅಂದ್ರೆ ಯೂನಿಯನ್ ಬಜೆಟ್ ಅಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಏನೇನ್ ಸ್ಕೀಮ್ಸ್ ಇದಾವೆ ಸೊ ಅದನ್ನ 3 ಬ್ರಾಕೆಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಸೊ ಒಂದನ್ನ ನಾವು ಮಿಷನ್ ಶಕ್ತಿ ಅಂತ ಕರಿತೇವೆ, ಸೊ ಎರಡನೇದನ್ನ ನಾವು ಮಿಷನ್ ವಾತ್ಸಲ್ಯ ಅಂತ ಕರಿತೇವೆ, ಸೊ ಮೂರನೇದನ್ನ ನಾವು ಸಕ್ಷಮ್ ಅಂಗನವಾಡಿ ಮತ್ತೆ ಪೋಷಣ್ 2.0 ಅಂತ ಕರಿತೇವೆ. ಸೊ ಮಿಷನ್ ಶಕ್ತಿ ಮತ್ತು ಮಿಷನ್ ವಾತ್ಸಲ್ಯಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ ಅಥವಾ ಮಾರ್ಗಸೂಚಿಗಳು ಆಲ್ರೆಡಿ ಬಿಡುಗಡೆ ಆಗಿದ್ದು ಸೊ ಲಾಸ್ಟ್ ಮಂತ್ ಅಲ್ಲೇ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಬಿಡುಗಡೆ ಆಗಿರ್ತಕ್ಕಂಥ ಮಾರ್ಗಸೂಚಿಗಳು ಪೋಷಣ್ 2.0 ಮತ್ತೆ ಸಕ್ಷಮ್ ಅಂಗನವಾಡಿಗೆ ಸಂಬಂಧಪಟ್ಟಂತೆ ಸೊ ಏನು ಮಾರ್ಗಸೂಚಿಗಳು ಅಥವಾ ಈ ಸ್ಕೀಮ್ ಅಂದ್ರೆ ಏನು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಸಕ್ಷಮ್ ಅಂಗನವಾಡಿ ಮತ್ತೆ ಪೋಷಣ್ 2.0 ಸೊ ಎರಡೂ ಕೂಡ ಒಟ್ಟಿಗೆ ಬರ್ತಕ್ಕಂಥ ಒಂದು ಇನಿಷಿಯೇಟಿವ್ಸ್ ಆಗಿರುತ್ತೆ. ಸೊ ಈ ಒಂದು ಗವರ್ಮೆಂಟ್ ರಿಲೀಸ್ ಮಾಡಿರ್ತಕ್ಕಂಥ ಗೈಡ್ಲೈನ್ಸ್ ನ ಪ್ರಕಾರ these schemes will be implemented during the 15th ಫಿನಾನ್ಸ್ ಕಮಿಷನ್ ಅಂದ್ರೆ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಸೊ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ 15th ಫಿನಾನ್ಷಿಯಲ್ ಕಮಿಷನ್ ಎಲ್ಲಿಂದ ಎಲ್ಲಿವರೆಗೂ ಬಂದಿರುತ್ತೆ ಅಂದ್ರೆ 2021-22 ರಿಂದ 2025-26 ಬರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಡ್ಯೂರೇಷನ್ ಆಗಿರುತ್ತೆ. ಸೊ ಇದನ್ನ ನಾವು ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಸಪೋರ್ಟ್ ಪ್ರೋಗ್ರಾಮ್ ಅಂತ ಕರಿತೇವೆ. ಅಂದ್ರೆ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ 2.0 ಎರಡನ್ನು ಕೂಡ ಸಮಗ್ರ ಪೌಷ್ಟಿಕಾಂಶ ಬೆಂಬಲ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಇದರಲ್ಲಿ ಯಾವ ರೀತಿಯ ಚಾಲೆಂಜಸ್ ನ ಅಡ್ರೆಸ್ ಮಾಡ್ಲಿಕ್ಕೆ ಲಾಂಚ್ ಮಾಡಿರ್ತಾರೆ ಅಂದ್ರೆ ಮ್ಯಾಲ್ ನ್ಯೂಟ್ರಿಷನ್ ಇನ್ ಚಿಲ್ಡ್ರನ್ ಅಂದ್ರೆ ಮಕ್ಕಳಲ್ಲಿ ಆಗ್ತಕ್ಕಂಥ ಕುಪೋಷಣೆ ಆಗಿರ್ಬೋದು, ಅಡೋಲಸೆಂಟ್ ಗರ್ಲ್ಸ್ ಅಂದ್ರೆ ಹುಡುಗಿಯರಲ್ಲಿ, ಗರ್ಭಿಣಿ ಮಹಿಳೆಯರಲ್ಲಿ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಹಾಲುಣಿಸುವ ತಾಯಂದರಲ್ಲಿ ಆಗ್ತಕ್ಕಂಥ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಏನಿರುತ್ತೆ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಈ ಒಂದು ಇನಿಷಿಯೇಟಿವ್ ನ ಕೇಂದ್ರ ಸರ್ಕಾರ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಸ್ಟ್ರಾಟಜಿಕ್ ಶಿಫ್ಟ್ ಇನ್ ನ್ಯೂಟ್ರಿಷನ್ ಕಂಟೆಂಟ್ ಅಂಡ್ ಡೆಲಿವರಿ ಅಂದ್ರೆ ಪೌಷ್ಟಿಕಾಂಶಗಳಿಗೆ ಸಂಬಂಧಪಟ್ಟಂತೆ ಅದರ ವಿತರಣೆಯ ಕಾರ್ಯತಂತ್ರಗಳಲ್ಲಿ ಬದಲಾವಣೆಗಳನ್ನ ಮಾಡಲಾಗಿದೆ. ಸೊ ಇದರಿಂದ ಟು ನರ್ಚರ್ ಹೆಲ್ತ್ ಮತ್ತೆ ವೆಲ್ನೆಸ್ ಅಂಡ್ ಇಮ್ಯುನಿಟಿ ಅಂದ್ರೆ ಆರೋಗ್ಯ ರಕ್ಷಣೆ ಮತ್ತು ಮಹಿಳೆಯರ ಮತ್ತು ಮಕ್ಕಳ ಕ್ಷೇಮ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ China plans to turn the moon into outpost for defending the earth from asteroids. ಸೊ ಕ್ಷುದ್ರ ಗ್ರಹಗಳಿಂದ ಭೂಮಿಯನ್ನ ರಕ್ಷಿಸಲು ಚಂದ್ರನನ್ನು ಹೊರಟಾಣೆಯನ್ನಾಗಿ ಮಾಡಲು ಚೀನಾ ಯೋಜಿಸಿದೆ. ವಾಟ್ ಯು ಮೀನ್ ಬೈ ಔಟ್ಪೋಸ್ಟ್ ಅಥವಾ ಹೊರಟಾಣೆ ಅಂದ್ರೇನು? ಫಾರ್ ಎಕ್ಸಾಂಪಲ್ ಇವಾಗ ಸೊ ದಿಸ್ ಇಸ್ ಅರ್ತ್ ಅಂತ ತಿಳ್ಕೊಳ್ಳಿ. ಸೊ ನಾನು ಬರಿತಾ ಇರ್ತಕ್ಕಂಥ ಚಿತ್ರವನ್ನ ಗಮನಿಸಿ. ಸೊ ಇದು ಮೂನ್ ಅಂತ ತಿಳ್ಕೊಳ್ಳೋಣ. ಸೊ ಭೂಮಿಗೆ ಸಾಕಷ್ಟು ಈ ಆಸ್ಟಿರಾಯ್ಡ್ಸ್ ಅಂತ ನಾವೇನ್ ಕರಿತೀವಿ, ಕ್ಷುದ್ರ ಗ್ರಹಗಳು ಅಂತ ಏನ್ ಕರಿತೀವಿ, ಸೊ ಅದು ಭೂಮಿಗೆ ಬಂದು ಅಪ್ಪಳಿಸ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ಸ್ ಭೂಮಿಗೆ ಹತ್ತಿರ ಇರತಕ್ಕಂಥ ಆಸ್ಟಿರಾಯ್ಡ್ ಗಳನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಚೈನಾ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ ಸೊ ಮೂನ್ಗೆ ಸ್ಟೇಷನ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಅಬ್ಸರ್ವೇಟರೀಸ್ ನ ಅಲ್ಲಿಗೆ ಲಾಂಚ್ ಮಾಡ್ಲಾಗುತ್ತೆ. ಆ ಒಂದು ಅಬ್ಸರ್ವೇಟರಿ ಏನ್ ಮಾಡುತ್ತೆ ಅಂದ್ರೆ ಭೂಮಿಗೆ ಅಪ್ಪಳಿಸಬಹುದಾದಂತ ಆಸ್ಟಿರಾಯ್ಡ್ಸ್ ಅಥವಾ ಕ್ಷುದ್ರ ಗ್ರಹಗಳನ್ನ ಪತ್ತೆ ಹಚ್ಚಿ ಅದನ್ನ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಮಿಷನ್ ಅನ್ನ ಚೈನಾ ಲಾಂಚ್ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. 2 ಆಪ್ಟಿಕಲ್ ಟೆಲಿಸ್ಕೋಪ್ಸ್ ಅವರು ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು 2 ಆಪ್ಟಿಕಲ್ ಟೆಲಿಸ್ಕೋಪ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ದಟ್ ವುಡ್ ಬಿ ಬಿಲ್ಟ್ ಆನ್ ದಿ ಮೂನ್ ಸೌತ್ ಅಂಡ್ ನಾರ್ತ್ ಪೋಲ್ಸ್ ಟು ಸರ್ವೆ ದಿ ಸ್ಕೈ ಫಾರ್ ಥ್ರೆಟ್ಸ್ ಅಂದ್ರೆ ಇದನ್ನ ಚಂದ್ರನ ದಕ್ಷಿಣ ಮತ್ತು ಉತ್ತರ ಧ್ರುವಗಳಲ್ಲಿ ಈ ಟೆಲಿಸ್ಕೋಪ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಟು ಪ್ರೊಟೆಕ್ಟ್ ದಿ ಅರ್ತ್ ಫ್ರಮ್ ಆಸ್ಟಿರಾಯ್ಡ್ ಸ್ಟ್ರೈಕ್ ಅಂದ್ರೆ ಕ್ಷುದ್ರ ಗ್ರಹಗಳ ದಾಳಿಯಿಂದ ಭೂಮಿಯನ್ನ ರಕ್ಷಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದು ಅಂತ ಚೈನಾ ಕ್ಲೇಮ್ ಮಾಡ್ತಾ ಇದೆ. ಸೊ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಪ್ರೊಟೆಕ್ಟ್ ಚೈನಾಸ್ ನ್ಯಾಷನಲ್ ಸೆಕ್ಯೂರಿಟಿ. ಸೊ ಇದು ಎರಡನೇ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಚೀನಾದ ರಾಷ್ಟ್ರೀಯ ಭದ್ರತೆಯನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಒಂದು ಲಾಂಚ್ ಇದಾಗಿರುತ್ತೆ. ಸೊ ಐ ಥಿಂಕ್ ಸೆಕೆಂಡ್ ಒನ್ ಇಸ್ ದೇರ್ ಮೋಸ್ಟ್ ಪ್ರಿಯಾರಿಟಿ. ಸೊ ಫಸ್ಟ್ ಒನ್ ಅವರು ಬೈ ರೀಸನ್ ಆಗಿ ಕೊಟ್ಟಿರ್ತಕ್ಕಂಥ ಚಾನ್ಸ್ ಕೂಡ ಇರ್ಬೋದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಏನಾಗಿರುತ್ತೆ ಅಂದ್ರೆ ಆಸ್ಟಿರಾಯ್ಡ್ಸ್ ಅಂದ್ರೆ ಭೂಮಿಗೆ ಅಪ್ಪಳಿಸಬಹುದಾದಂತ ಕ್ಷುದ್ರ ಗ್ರಹಗಳನ್ನ ಡಿಟೆಕ್ಟ್ ಮಾಡುತ್ತೆ. ಅಂಡ್ ಇಟ್ ಸೆಂಡ್ಸ್ ಒನ್ ಆರ್ ಆಲ್ ಆಫ್ ದಿ ಗಾರ್ಡಿಯನ್ ಸ್ಯಾಟಲೈಟ್ಸ್ ಟು ಇಂಟರ್ಸೆಪ್ಟ್ ದಿ ಆಸ್ಟಿರಾಯ್ಡ್ಸ್ ಅಂದ್ರೆ ಈ ಒಂದು ಅಪ್ಪಳಿಸಬಹುದಾದ ಸ್ಯಾಟಲೈಟ್ ಗಳನ್ನ ಸೊ ಡಿಸ್ಟ್ರಾಕ್ಟ್ ಮಾಡ್ತಕ್ಕಂಥ ಕೆಲವೊಂದು ಗಾರ್ಡಿಯನ್ಸ್ ನ ಕೂಡ ಅಥವಾ ರಕ್ಷಕಗಳನ್ನ ಕಳಿಸ್ತಕ್ಕಂಥ ಕೆಲವೊಂದು ಉಪಕರಣಗಳನ್ನ ಲಾಂಚ್ ಮಾಡ್ಲಿಕ್ಕೆ ಚೈನಾ ಈಗ ಪ್ಲಾನ್ ಮಾಡ್ತಾ ಇದೆ. ಸೊ ಈ ರೀತಿಯ ಒಂದು ಕ್ಷುದ್ರ ಗ್ರಹಗಳನ್ನ ಡಿ ಆರ್ಬಿಟ್ ಮಾಡ್ಲಿಕ್ಕೆ ನಾಸಾ ಕೂಡ ಸಾಕಷ್ಟು ಡಿಫೆನ್ಸ್ ಮೆಕ್ಯಾನಿಸಮ್ ಗಳನ್ನ ಇಟ್ಕೊಂಡಿರುತ್ತೆ. ಬಟ್ ಚೈನಾ ಏನ್ ಹೇಳ್ತಾ ಇದೆ ಅಂದ್ರೆ ಇಟ್ ಈಸ್ ಫಾಸ್ಟರ್ ದೆನ್ ಎನಿ ಲಾರ್ಜ್ ರಾಕೆಟ್ ಲಾಂಚ್ ಫ್ರಮ್ ದಿ ಅರ್ತ್ ಅಂದ್ರೆ ಭೂಮಿಯಿಂದ ಆ ಒಂದು ಕ್ಷುದ್ರ ಗ್ರಹವನ್ನ ನಾವು ಡಿ ಆರ್ಬಿಟ್
ಮಾಡ್ಲಿಕ್ಕೆ ಯಾವುದೇ ಒಂದು ರಾಕೆಟ್ ಅನ್ನ ಲಾಂಚ್ ಮಾಡಿದ್ರು ಕೂಡ ಅದಕ್ಕಿಂತ ಬಹಳ ವೇಗವಾಗಿ ಕಾರ್ಯಾಚರಣೆ ಮಾಡಬಹುದಾದಂತಹ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅಂತ ಚೈನಾ ಕ್ಲೇಮ್ ಮಾಡ್ತಾ ಇದೆ. So with this we have come to the sixth article. This is about global forest area reduced. So ಜಾಗತಿಕವಾಗಿ ಅರಣ್ಯ ಪ್ರದೇಶ ಕಡಿಮೆ ಆಗಿದೆ. ಸೊ ಇದು ಕೂಡ ನಿಮ್ಮ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಥವಾ ಫಾರೆಸ್ಟ್ ರಿಲೇಟೆಡ್ ಸೊ ಯಾವುದೇ ಇಶ್ಯೂ ಬಂದಿದ್ರು ಈ ಸ್ಟ್ಯಾಟಿಸ್ಟಿಕ್ಸ್ ನ ನೀವು SAR ಮೇನ್ಸ್ ಆನ್ಸರ್ ರೈಟಿಂಗ್ ಗೆ ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಯಾರು, ಆ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಈ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಯಾರು ಇದನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೊ ರಿಸರ್ಚರ್ಸ್ ಫ್ರಮ್ ದಿ ಫಾರೆಸ್ಟ್ರಿ ಅಂಡ್ ಫಾರೆಸ್ಟ್ ಪ್ರಾಡಕ್ಟ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಜಪಾನ್, ಅಂದ್ರೆ ಜಪಾನ್ ನಲ್ಲಿರ್ತಕ್ಕಂಥ ಅರಣ್ಯ ಮತ್ತು ಅರಣ್ಯ ಉತ್ಪನ್ನಗಳ ಸಂಶೋಧನಾ ಸಂಸ್ಥೆ ಈ ರೀತಿಯ ಒಂದು ರಿಪೋರ್ಟ್ ಅನ್ನ ಡೇಟಾ ಸೆಟ್ ಅನ್ನ ಈಗ ಬಿಡುಗಡೆ ಮಾಡಿರುತ್ತೆ. ಸೊ ಈ ಒಂದು ಡೇಟಾದ ಪ್ರಕಾರ ಗ್ಲೋಬಲ್ ಫಾರೆಸ್ಟ್ ಏರಿಯಾ ಪರ್ ಕ್ಯಾಪಿಟಾ, ಏನು ಪರ್ ಕ್ಯಾಪಿಟಾ ಅಂದ್ರೆ ಈ ಒಂದು ಜನಸಂಖ್ಯೆಗೆ ನಾವು ಕಂಪೇರ್ ಮಾಡಿದ್ರೆ ಈ ಗ್ಲೋಬಲ್ ಫಾರೆಸ್ಟ್ ಏನಿದೆ ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ, ಇದನ್ನ ನಾವು ತಲಾವಾರು ಅರಣ್ಯ ಪ್ರದೇಶ ಅಂತ ನಾವೇನ್ ಕರಿತೀವಿ. ಸೊ ಇದು ಕಳೆದ 60 ವರ್ಷಗಳಲ್ಲಿ ಪಾಸ್ಟ್ 60 years ಅಲ್ಲಿ ಇದು ಥ್ರೆಟನ್ ದಿ ಫ್ಯೂಚರ್ ಆಫ್ ಬಯೋಡೈವರ್ಸಿಟಿ ಅಂಡ್ ಇಂಪ್ಯಾಕ್ಟ್ಸ್ ದಿ ಲೈಫ್ಸ್ ಆಫ್ 1.6 ಬಿಲಿಯನ್ ವರ್ಲ್ಡ್ ವೈಡ್, ಅಂದ್ರೆ ಪ್ರಪಂಚದಾದ್ಯಂತ ಇರಬಹುದಾದಂತ 1.6 ಶತಕೋಟಿ ಜನರ ಜೀವನದ ಮೇಲೆ ಪರಿಣಾಮ ಬೀರ್ತಕ್ಕಂತ ಒಂದು ಶೇಕಡ ಕಡಿಮೆ ಆಗಿರುತ್ತೆ. ಆ ಶೇಕಡ ಎಷ್ಟು ಅಂದ್ರೆ 60% ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಪರ್ ಕ್ಯಾಪಿಟಾ ಗ್ಲೋಬಲ್ ಫಾರೆಸ್ಟ್ ಆಗಿರುತ್ತೆ, ಅಂದ್ರೆ ತಲಾವಾರು ಅರಣ್ಯ ಪ್ರದೇಶ ಆಗಿರುತ್ತೆ. ತಲಾವಾರು ಅಂದ್ರೆ ಆಲ್ವೇಸ್ ಜ್ಞಾಪಕ ಇಟ್ಕೊಳ್ಳಿ, ಆ ಅರಣ್ಯ ಪ್ರದೇಶ ಏನಿರುತ್ತೆ ಟೋಟಲ್ ವಿಸ್ತೀರ್ಣ ಎಕ್ಸ್ ಅಂತ ತಿಳ್ಕೊಂಡ್ರೆ ಅದನ್ನ ಟೋಟಲ್ ಪಾಪ್ಯುಲೇಷನ್ ಇಂದ ಡಿವೈಡ್ ಮಾಡಲಾಗುತ್ತೆ, ಅದನ್ನ ನಾವು ತಲಾವಾರು ಅಂತ ಕರಿತೇವೆ. ಸೊ ಈ ಒಂದು ಗ್ಲೋಬಲ್ ಫಾರೆಸ್ಟ್ ಏರಿಯಾ 81.7 ಮಿಲಿಯನ್ ಹೆಕ್ಟರ್ಸ್ 1916 ಇಂದ 2019 ವರೆಗೆ 1960ರಿಂದ 2019ರವರೆಗೆ 81.7 ಮಿಲಿಯನ್ ಹೆಕ್ಟರ್ಗಳಷ್ಟು ಕಡಿಮೆ ಆಗಿದೆ ಅಂತ ಈ ಒಂದು ರಿಸರ್ಚ್ ನ ಮುಖಾಂತರ ತಿಳಿಸಲಾಗ್ತಾ ಇದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ರಷ್ಯಾ ಲಾಂಚಸ್ ಪೊಟೆನ್ಶಿಯಲ್ ಇನ್ಸ್ಪೆಕ್ಟರ್ ಸ್ಯಾಟಲೈಟ್ ಆನ್ ಸುಯೋಜ್ 2.1V. ಸೊ ರಷ್ಯಾ ವತಿಯಿಂದ ಸುಯೋಜ್ 2.1 ವೆಹಿಕಲ್ ನಿಂದ ಸಂಭಾವ್ಯ ಇನ್ಸ್ಪೆಕ್ಟರ್ ಉಪಗ್ರಹಗಳನ್ನ ಉಡಾವಣೆ ಮಾಡಿದ್ದಾರೆ. ಸೊ ಹೆಸರಲ್ಲೇ ಇದೆ ನೋಡಿ, ಇನ್ಸ್ಪೆಕ್ಟರ್ ಅಂತ ಕರಿತೇವೆ. ಅಂದ್ರೆ ಇದು ಬೇರೆ ಒಂದು ರಾಷ್ಟ್ರಗಳ ಒಂದು ಬಾಹ್ಯಾಕಾಶ ಚಟುವಟಿಕೆಗಳನ್ನ ಇನ್ಸ್ಪೆಕ್ಟ್ ಮಾಡ್ತಕ್ಕಂತ ಒಂದು ವೆಹಿಕಲ್ ಆಗಿರುತ್ತೆ. ಬಟ್ ಚೈನಾ ಬೇರೆ ಒಂದು ಕ್ಲೇಮ್ ನ ಮಾಡ್ತಾ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಚೈನಾ ಅಲ್ಲ, ರಷ್ಯಾ. ಸೊ ರಷ್ಯಾ ಲಾಂಚ್ಡ್ ಸುಯೋಜ್ 2.1V ರಾಕೆಟ್. ಸೊ ರಷ್ಯಾ ಈ ಸುಯೋಜ್ 2V ರಾಕೆಟ್ ಅನ್ನ ಉಡಾವಣೆ ಮಾಡಲಾಗಿರುತ್ತೆ. ಸೊ ಪೇಲೋಡ್ ವಾಸ್ ಕಾಸ್ಮೋಸ್ 2558 ಸ್ಯಾಟಲೈಟ್, ಅಂದ್ರೆ ಇದರಲ್ಲಿ ಕಾಸ್ಮೋಸ್ 2558 ಅಂತಕ್ಕಂಥ ಉಪಗ್ರಹವನ್ನ ಲಾಂಚ್ ಮಾಡಿರ್ತಾರೆ. ಎಲ್ಲಿಗೆ ಲಾಂಚ್ ಮಾಡಿರ್ತಾರೆ ಅಂದ್ರೆ ಸನ್ ಸಿಂಕ್ರೋನಸ್ ಆರ್ಬಿಟ್ಗೆ, ಅಂದ್ರೆ ಸೂರ್ಯನ ಸಿಂಕ್ರೋನಸ್ ಆರ್ಬಿಟ್ಗೆ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ಆನ್ ಅನ್ನೋನ್ ಪರ್ಪಸ್. ಸೊ ಅವರು ಇದರ ಉದ್ದೇಶವನ್ನ ಅವರು ಹೇಳ್ತಾ ಇಲ್ಲ, ಬಟ್ US ಇದರ ಉದ್ದೇಶವನ್ನ ಡಿಸೈಫರ್ ಮಾಡಿದೆ. US ಹೇಳ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದ್ರೆ an inspector satellite that will be used to monitor the appearance and behaviorance of USA 326 and object 53315. ಸೊ USA ದ ಒಂದು 326 ಅಂತ ಇರುತ್ತೆ. ಸೊ ಈ ಒಂದು ಉಪಗ್ರಹವನ್ನ ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಮತ್ತು 53315 ಅಂತಕ್ಕಂಥ ವಸ್ತುವಿನ ನಡವಳಿಕೆಯನ್ನ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ರಷ್ಯಾದವರು ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ US ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಬ್ಯಾಂಕ್ಸ್ ಕಂಟ್ರಿ ಡೈರೆಕ್ಟರ್ ಫಾರ್ ಇಂಡಿಯಾ, ಅಂದ್ರೆ ವಿಶ್ವ ಬ್ಯಾಂಕ್ ನ ವತಿಯಿಂದ ಭಾರತ ದೇಶಕ್ಕಾಗಿ ನಿರ್ದೇಶಕರನ್ನ ನೇಮಕ ಮಾಡಿರ್ತಾರೆ. ಸೊ ಈ ನಿರ್ದೇಶಕರು ಭಾರತ ದೇಶದವರಾಗಿರೋದಿಲ್ಲ, ಬೇರೆ ದೇಶದವರನ್ನ ಭಾರತಕ್ಕಾಗಿ ಡೈರೆಕ್ಟರ್ ಅಥವಾ ನಿರ್ದೇಶಕರನ್ನಾಗಿ ನೇಮಕ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಅಪಾಯಿಂಟೆಡ್ ಆಗಸ್ಟೆ ತಾನೋ ಕೌಮೆ ಆಸ್ ಕಂಟ್ರಿ ಡೈರೆಕ್ಟರ್ ಆಫ್ ಇಂಡಿಯಾ. ಸೊ ಅವರ ಹೆಸರು ಆಗಸ್ಟೋ ತಾನೋ ಕೌಮೆ ಅಂತ ಕರಿತೇವೆ. ಸೊ ಇವರನ್ನ ಭಾರತ ದೇಶದ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಸೊ ಇವರು ಯಾವ ಕಂಟ್ರಿ ಅವರು ಅಂದ್ರೆ ಕೋಟ್ ಡಿ ಐವೋರ್ಗೆ ಬಿಲಾಂಗ್ ಆಗಿರ್ತಕ್ಕಂಥ ಒಬ್ಬ ಪ್ರಜೆ ಆಗಿರ್ತಾರೆ. ಸೊ ಇವರು ಇದಕ್ಕಿಂತ ಮುಂಚೆ ಇದ್ದಂತಹ ಜುನೈದ್ ಕಮಲ್ ಅಹಮ್ಮದ್ ಅಂತ ಕರಿತೇವೆ. ಸೊ ಇವ್ರನ್ನ ರೀಪ್ಲೇಸ್ ಮಾಡಿರ್ತಕ್ಕಂಥ ಡೈರೆಕ್ಟರ್ ಆಗಿರ್ತಾರೆ. ಸೊ ಇವರು ಇನ್ನು ಮುಂದೆ ವರ್ಲ್ಡ್ ಬ್ಯಾಂಕ್ ನ ಪರವಾಗಿ ಭಾರತದ ಡೈರೆಕ್ಟರ್ ಆಗಿ ಇವರು ಸೇವೆಯನ್ನ ಸಲ್ಲಿಸ್ತಾರೆ. ಸೊ ಇವರು ಇದಕ್ಕಿಂತ ಮುಂಚೆ ಅಂದ್ರೆ ಈ ಆಗಸ್ಟೆ ತಾನೋ ಕೋಮ್ ಅವರು ಈ ಸರ್ವ್ಡ್ ಆಸ್ ದಿ ವರ್ಲ್ಡ್ ಬ್ಯಾಂಕ್ಸ್ ಕಂಟ್ರಿ ಡೈರೆಕ್ಟರ್ ಫಾರ್ ರಿಪಬ್ಲಿಕ್ ಆಫ್ ಟರ್ಕಿ, ಅಂದ್ರೆ ಭಾರತ ದೇಶಕ್ಕೆ ಅವರು ಡೈರೆಕ್ಟರ್ ಆಗೋದಕ್ಕಿಂತ ಮುಂಚೆ ಟರ್ಕಿಯೇ ಗಣರಾಜ್ಯಕ್ಕೆ ಡೈರೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ವಿಶ್ವ ಬ್ಯಾಂಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಇದೊಂದು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ, ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ
ಟು ಪ್ರೊವೈಡ್ ಲೋನ್ ಮತ್ತೆ ಗ್ರಾಂಟ್ಸ್ ಅಂದ್ರೆ ಈ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳು, ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂತ ನಾವೇನ್ ಕರಿತೀವಿ, ಈ ಒಂದು ದೇಶಗಳ ಸರ್ಕಾರಗಳಿಗೆ ಸಾಲವನ್ನು ಕೂಡ ಕೊಡುತ್ತೆ ಮತ್ತೆ ಅನುದಾನವನ್ನ ಕೊಡ್ತಕ್ಕಂತ ಒಂದು ಬ್ಯಾಂಕ್ ಅನ್ನ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೇವೆ. ಸೊ ಇಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಮುಂದುವರೆದ ರಾಷ್ಟ್ರಗಳಿಗೆ ಯಾವುದೇ ರೀತಿಯ ಲೋನ್ ಅಥವಾ ಅನುದಾನವನ್ನ ಕೊಡುವುದಿಲ್ಲ. ಬರೀ ಲೋ ಅಥವಾ ಮಿಡಲ್ ಇನ್ಕಮ್ ಕಂಟ್ರಿ ಆಗಿದ್ರೆ ಮಾತ್ರ ಲೋನ್ ಅಥವಾ ಗ್ರಾಂಟ್ ಅನ್ನ ಕೊಡ್ತಕ್ಕಂತ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಕಲೆಕ್ಟಿವ್ ನೇಮ್ ಫಾರ್ ದಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂದ್ರೆ IBRD ಮತ್ತೆ IDA ಅಂತ ಎರಡು ಕಾಂಪೊನೆಂಟ್ಸ್ ಇರುತ್ತೆ. ಸೊ ಈ ಎರಡು ಕಾಂಪೊನೆಂಟ್ಸ್ ನ ಒಟ್ಟಿಗೆ ಸೇರಿಸಿ ನಾವು ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಇಲ್ಲಿ WBG ಅಂತ ಒಂದಿರುತ್ತೆ, ಸೊ ಇನ್ನೊಂದು WB ಅಂತ ಇರುತ್ತೆ. WBG ಅಂದ್ರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರಿತೇವೆ. ಸೊ ಇದರಲ್ಲಿ 5 ಯೂನಿಟ್ಸ್ ಬರುತ್ತೆ. ಸೊ ಬರೀ ವರ್ಲ್ಡ್ ಬ್ಯಾಂಕ್ ಬಂದ್ರೆ ಅದರಲ್ಲಿ 2 ಯೂನಿಟ್ಸ್ ನ ಮಾತ್ರ ನಾವು ವರ್ಲ್ಡ್ ಬ್ಯಾಂಕ್ ಅಂತ ಕರಿತೇವೆ. 5 ಯೂನಿಟ್ಸ್ ಇದ್ರೆ ಅದನ್ನ ನಾವು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರಿತೇವೆ. ಸೊ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ 2 ಯೂನಿಟ್ಸ್ ಯಾವ್ದು ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ IBRD ಒಂದಾಗಿರುತ್ತೆ, ಇನ್ನೊಂದು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಒಂದಾಗಿರುತ್ತೆ. ಸೊ ಇವೆರಡನ್ನ ಒಟ್ಟಿಗೆ ಸೇರಿಸಿ ನಾವು ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಲಾಂಗ್ ವಿತ್ ದಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಟ್ ದಿ 1944 ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್. ಸೊ ಬ್ರೆಟನ್ ವುಡ್ಸ್ ಸಮ್ಮೇಳನ ಆಗುತ್ತೆ 1944ರಲ್ಲಿ. ಸೊ ಇದನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಜೊತೆಗೆ ಸ್ಥಾಪಿಸಲಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ವರ್ಲ್ಡ್ ಬ್ಯಾಂಕ್ ಇಸ್ ರನ್ ಬೈ ಅ ಪ್ರೆಸಿಡೆಂಟ್ ಅಂಡ್ 25 ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಸ್ ವೆಲ್ ಆಸ್ 29 ವೇರಿಯಸ್ ವೈಸ್ ಪ್ರೆಸಿಡೆಂಟ್. ಸೊ ಇದರಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ, 25 ಕಾರ್ಯನಿರ್ವಾಹಕ ನಿರ್ದೇಶಕರು ಇರ್ತಾರೆ ಮತ್ತು 29 ಉಪಾಧ್ಯಕ್ಷರನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಬ್ಯಾಂಕ್ ಎಸ್ಟಾಬ್ಲಿಷ್ ಆಗಿರೋದು 1945 ಅಲ್ಲಿ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ವಾಷಿಂಗ್ಟನ್ DC ಅಲ್ಲಿ ಇರುತ್ತೆ. ಸೊ ಇದರ ಮೆಂಬರ್ ಕಂಟ್ರೀಸ್ ಬಂದು IBRD ಅಲ್ಲಿ 189 ಇರ್ತಾರೆ, IDA ದಲ್ಲಿ 174 ಇರ್ತಾರೆ. ಸೊ ಇದರಲ್ಲಿ ಇರ್ತಕ್ಕಂಥ ಕೀ ಪೀಪಲ್ ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಪ್ರೆಸಿಡೆಂಟ್ ಬಂದು ಡೇವಿಡ್ ಮಲ್ಪಾಸ್ ಆಗಿರ್ತಾರೆ. ಸೊ ಅದಾದ್ಮೇಲೆ ಅನ್ಶುಲಾ ಕಂಟ್ ಅಂತ ಅವರು ಸೊ MD ಮತ್ತೆ CFO ಆಗಿರ್ತಾರೆ, ಇವರು ಇಂಡಿಯಾದವರಾಗಿರ್ತಾರೆ. ಮತ್ತೆ ಕಾರ್ಮನ್ ರೆನ್ ಹಾರ್ಟ್ ರವರು ಇಲ್ಲಿರ್ತಕ್ಕಂಥ ಚೀಫ್ ಎಕನಾಮಿಸ್ಟ್ ಆಗಿರ್ತಾರೆ. ಸೊ ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು. ಸೊ ಈ ಒಂದು ಮ್ಯಾಪ್ ಅನ್ನ ಅಥವಾ ಗ್ರಾಫ್ ಅನ್ನ ಅಥವಾ ಚಿತ್ರವನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಇದು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಲ್ಲಿ ಬರ್ತಕ್ಕಂಥ 5 ಕಾಂಪೊನೆಂಟ್ಸ್. ಸೊ ದಿಸ್ ಇಸ್ 1 2 3 4 5 ಆಗಿರುತ್ತೆ. ಸೊ ಈ 5 ಅಲ್ಲಿ ಮೊದಲ ಎರಡನ್ನ ನಾವು ಮೊದಲನೇದನ್ನ IBRD ಅಂತ ಕರಿತೀವಿ, ಇನ್ನೊಂದನ್ನ IDA ಅಂತ ಕರಿತೀವಿ. ಸೊ IBRD ಕೆಲಸ ಏನು ಅಂದ್ರೆ ಫಿನಾನ್ಸಿಂಗ್ ಫಾರ್ ಮಿಡ್ಲ್ ಇನ್ಕಮ್ ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಮಿಡ್ಲ್ ಇನ್ಕಮ್ ಮಧ್ಯಮ ಆದಾಯ ಇರ್ತಕ್ಕಂಥ ಡೆವಲಪಿಂಗ್ ಕಂಟ್ರೀಸ್ಗೆ ಫಿನಾನ್ಸಿಂಗ್ ಮಾಡ್ತಕ್ಕಂಥದ್ದನ್ನ IBRD ಅಂತ ಕರಿತೀವಿ. IDA ಬಂದು ಲೋ ಇನ್ಕಮ್ ಅಂದ್ರೆ ಕಡಿಮೆ ಆದಾಯ ಇರ್ತಕ್ಕಂಥ ರಾಷ್ಟ್ರಗಳಿಗೆ ಫಿನಾನ್ಸ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಇವೆರಡನ್ನ ಒಟ್ಟಿಗೆ ಸೇರಿಸಿ ನಾವು ವರ್ಲ್ಡ್ ಬ್ಯಾಂಕ್ ಅಂತ ಕರಿತೇವೆ. 5 ಒಟ್ಟಿಗೆ ಸೇರಿಸಿ ನಾವು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರಿತೇವೆ. ಸೊ ಮಿಕ್ಕಿದ 3 ಯಾವ್ದು ಅಂದ್ರೆ ಒಂದು IFC ನ ನಾವು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಸೊ ಇದ್ರ ಕೆಲಸ ಏನು ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಅಡ್ವೈಸರಿ ಸರ್ವಿಸಸ್ ಟು ಎನ್ಕರೇಜ್ ಪ್ರೈವೇಟ್ ಸೆಕ್ಟರ್ ಡೆವಲಪ್ಮೆಂಟ್ಸ್ ಅಂದ್ರೆ ಖಾಸಗಿ ವಲಯಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಅಡ್ವೈಸ್ ಆಗಿರ್ಬೋದು ಕೊಡ್ತಕ್ಕಂಥ ಒಂದು ಯೂನಿಟ್ ನ ನಾವು IFC ಅಂತ ಕರಿತೀವಿ. ಸೊ ಇನ್ನೊಂದನ್ನ ಮಿಗಾ ಅಂತ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಸೊ ಇದು ಪೊಲಿಟಿಕಲ್ ರಿಸ್ಕ್ ಇನ್ಶೂರ್ಡ್ ಅಂಡ್ ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ಗ್ಯಾರಂಟೀಸ್. ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಬೇರೆ ಕಂಟ್ರಿಯಲ್ಲಿ FDI ಮಾಡಿರ್ತಾರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಅದಕ್ಕೆ ಬರ್ತಕ್ಕಂಥ ಪೊಲಿಟಿಕಲ್ ರಿಸ್ಕ್ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಕ್ರೆಡಿಟ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನ ನಾವು ಮಿಗಾ ಅಂತ ಕರಿತೇವೆ. ಸೊ ಮೂರನೇದು ಒಂದು ಟ್ರೈಬ್ಯುನಲ್ ಆಗಿರುತ್ತೆ, ಇದನ್ನ ನಾವು ICSID ಅಂತ ಕರಿತೇವೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಅಂದ್ರೆ ಬೇರೆ ಬೇರೆ ದೇಶಗಳು ಇವಾಗ FDI ಮಾಡಿದ್ರೆ ಅಲ್ಲೇನಾದ್ರೂ ವ್ಯಾಜ್ಯಗಳು ಬಂದಾಗ ಸೊ ಅದನ್ನ ಬಗೆಹರಿಸತಕ್ಕಂಥ ಒಂದು ಯೂನಿಟ್ ಅನ್ನ ನಾವು ICSID ಅಂತ ಕರಿತೇವೆ. ಸೊ ಇಲ್ಲಿ ಇವೆರಡು IBRD ಮತ್ತೆ IDA ಬಂದು ವರ್ಲ್ಡ್ ಬ್ಯಾಂಕ್ ಆಗಿರುತ್ತೆ. ಅದಾದ್ಮೇಲೆ IFC ಮತ್ತೆ ಮಿಗಾ ಬಂದು ದೇ ವರ್ಕ್ ವಿತ್ ಪ್ರೈವೇಟ್ ಸೆಕ್ಟರ್, ಖಾಸಗಿ ಉದ್ಯಮಗಳೊಂದಿಗೆ ಅವು ಕೆಲಸ ಮಾಡುತ್ತೆ. ಸೊ ICSID ಬಂದು ಒಂದು ಟ್ರೈಬ್ಯುನಲ್ ಆಗಿರುತ್ತೆ ಅಥವಾ ನ್ಯಾಯ ಮಂಡಳಿ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 9th ಆರ್ಟಿಕಲ್. ದಿಸ್ ಇಸ್ 4th ONGC ಪ್ಯಾರಾ ಗೇಮ್ಸ್ 2022. ಸೊ 4ನೇ ONGC ಪ್ಯಾರಾ ಗೇಮ್ಸ್ 2022. ONGC ಅಂದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ವತಿಯಿಂದ ನಡೆಸ್ತಕ್ಕಂಥ ಪ್ಯಾರಾ ಗೇಮ್ಸ್ 4ನೇ ಆವೃತ್ತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದನ್ನ ಎಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ ಅಂದ್ರೆ ನವದೆಹಲಿಯಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇಲ್ಲಿ ಪ್ಯಾರಾ ಗೇಮ್ಸ್ ಇನ್ 2017 ಇದು ಸ್ಟಾರ್ಟ್ ಆಗಿರೋದು 2017ರಲ್ಲಿ ಸ್ಟಾರ್ಟ್ ಆಗಿರುತ್ತೆ.
ಸೊ ಟು ಮೇನ್ ಸ್ಟ್ರೀಮ್ ದಿ ಎಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ ಅಂಡ್ ದೇರ್ ರೋಲ್ಸ್, ಅಂದ್ರೆ ಈ ವಿಶೇಷ ಚೇತನರನ್ನ ಮುಖ್ಯ ವಾಹಿನಿಗೆ ತರಲಿಕ್ಕೆ ಮಾಡ್ತಕ್ಕಂತ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 227. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.